ಅಂದ್ರಳ್ಳಿ ಪ್ರದೇಶದಲ್ಲಿ ಮೊಬೈಲ್ ಲೋನ್ ಹೆಸರಲ್ಲಿ ವಂಚನೆ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮೊಬೈಲ್ ಖರೀದಿಸಲು ಅಂಗಡಿಗೆ ತೆರಳಿದ್ದ ಗ್ರಾಹಕರೊಬ್ಬರು ಲೋನ್ ಪ್ರಕ್ರಿಯೆಯ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಅಗತ್ಯ ಕ್ರಮಗಳನ್ನು ಪೂರ್ಣಗೊಳಿಸಿದ್ದಾರೆ ಎನ್ನಲಾಗಿದೆ. ಆದರೆ ಬಳಿಕ ಅಂಗಡಿಯವರು ನಿಮ್ಮ ಲೋನ್ ಮಂಜೂರಾಗಿಲ್ಲ ಎಂದು ಹೇಳಿ ಅವರನ್ನು ವಾಪಸ್ ಕಳಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಇದಾದ ಕೆಲವೇ ದಿನಗಳಲ್ಲಿ ತಮ್ಮ ಹೆಸರಲ್ಲಿ ಲೋನ್ ಮಂಜೂರಾಗಿರುವುದನ್ನು ತಿಳಿದು ಗ್ರಾಹಕರು ಬೆಚ್ಚಿ ಬಿದ್ದಿದ್ದಾರೆ. ಮತ್ತಷ್ಟು ಆತಂಕಕಾರಿ ಸಂಗತಿ ಏನಂದ್ರೆ ಆ ಲೋನ್ ನಡಿ ಪಡೆದ ಮೊಬೈಲ್ ಅನ್ನ ಬೇರೆಯವರಿಗೆ ಮಾರಾಟ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪ್ರಶ್ನಿಸಲು ಅಂಗಡಿಗೆ ತೆರಳಿದಾಗ ತಮ್ಮನ್ನ ಬೆದರಿಸಲಾಗಿದೆ ಅಂತ ಸಂಬಂಧಿತ ವ್ಯಕ್ತಿ ಆರೋಪಿಸಿದ್ದಾರೆ. ಈ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಹಾಗೂ ಗ್ರಾಹಕರು ಒತ್ತಾಯಿಸಿದ್ದಾರೆ. ಈ ಆರೋಪಗಳ ಕುರಿತು ಸಂಬಂಧಿತ ಮೊಬೈಲ್ ಅಂಗಡಿ ಅಥವಾ ಹಣಕಾಸು ಸಂಸ್ಥೆಯ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಲಭ್ಯ ಆಗಿಲ್ಲ. ತನಿಖೆಯ ಬಳಿಕ ಘಟನೆಯ ಸತ್ಯಾಸತ್ಯತೆ ಬಹಿರಂಗವಾಗಲಿದೆ. ಅಷ್ಟೇ ಮೊಬೈಲ್ ಕೊಡಿ ಇವಾಗ ಅಲ್ಲಪ್ಪ ಆಮೇಲೆ ಏನಾಯ್ತು ಅವ್ರ ಆಮೇಲೆ ಇವತ್ತು ನಾಳೆ ಬಂದ್ಬಿಟ್ಟು ಮೊಬೈಲ್ ತಗೊಂಡೋಗಿರೋದು ಈಗ ಯಾಕೋ ಕೊಟ್ಟಿದ್ದಾರೆ ಈಗ ತಪ್ಪೇ ಮನೆ ಮೊಬೈಲ್ ಕೊಡು ಹೋಗ್ಬಿಟ್ಟಿದೆ ಮೊಬೈಲ್ ಕೊಡು ಇವಾಗ ನಮ್ಗೆ ಇವತ್ತು ತಗೊಂಡಿದ್ದೆ ಮೈದಲ್ಲಿ ಇವತ್ತೇನಿಲ್ಲ ಮೈ 20ನೇ ತಾರೀಕು ನಮ್ಗೆ ಚೆಕ್ ಪೌನ್ಸ್ ಆಗಿರೋದು ಮೊನ್ನೆಯಿಂದ ಗೊತ್ತಿಲ್ಲ ಏನಂದ್ರೆ ಇವ್ರಿಗೆ ಪಾಪ ಇವ್ರು ಇರೋದು ಹಾಸನದಲ್ಲಿ ಇವ್ರ ಪಾಪ ಗೊತ್ತಾಗಲ್ಲ ಇವ್ರಿಗೆ ಗೊತ್ತಿಲ್ಲ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇಲ್ಲಿ ಅಣ್ಣ ಇಲ್ಲಿ ಮೊಬೈಲ್ ಇವ್ರಿಗೆ ತಂಡ್ರದು ಮೊಬೈಲ್ ಅಂಗಡಿ ಎಲ್ಲ ಮಕ್ಕಳು ಕುಟ್ಬಿಡಿ ಹೋಗ್ತವೆ ನಮಗೆ ಇವಾಗ ಹೇಳಿ ನೋಡು 9 ಗಂಟೆ ಆಗಿದೆ ನಾವು ಈಗ ಪ್ರೂಫ್ ಯಾರು ಕೊಡ್ತೀವಿ ಹೊರ ಕೊಡಿ ಸರ್ ಆಧಾರ್ ಕಾರ್ಡ್ ಬಂದು ಮೊಬೈಲ್ ಯಾಕೆ ಕೊಟ್ಟಿದ್ದೀರಿ ಮೊಬೈಲ್ ಅವರ ಅಣ್ಣ ತಗೊಂಡೋಗಿರೋದು ನನಗೆ ಕೊಟ್ಟ ನನಗೆ ಕೊಟ್ಟ ನೀನು ಅಣ್ಣ ಬಂದಿದ್ದ ಹೇಳಿದ್ರು ಕೊಡು ಅಂತ ಅಪ್ಪ ನಾನು ಯಾಕೆ ಹೇಳ್ಬೇಕು ಈಗ ಹೆಂಗ್ ಕೊಡಿಬೇಕಾದ್ರೆ 70,000 ರೂಪಾಯಿ ಪೋರಣ ಯಾರಿಗಾರ ಕಟ್ಸು ನಾನು ನ್ಯಾಯ ಬೇಕು ಮೊಬೈಲ್ ಈಗ ಮೊಬೈಲ್ ಕೊಡು ಇಲ್ಲ ದುಡ್ಡು ಕೊಡು ಎರಡಲ್ಲ ಒಂದು ಮಾಡಿ ನೀನು ಎಲ್ಲಾರ ಒಂದು ತಪ್ಪ ಸರಿ